ಹೌದು, ಸನ್ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು. ಒಂದು ಒಳ್ಳೆ ಎಮೋಷ್ನಲ್ ಸಬ್ಜೆಕ್ಟ್, ಅದೂ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ನಮ್ಮ ಫುಲ್ ಮೀಲ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು, ಮಿಕ್ಸ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ಲವ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಸೊ ಖುಷಿ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಜನರು ಏನು ಮೇಡಮ್ ಎಲ್ಲಿ ನೋಡಿದ್ರೂ ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಲಕ್ಕಿ ಎನಫ್ ಟು ಬಿ ಅಸೋಸಿಯೇಟೆಡ್ ವಿತ್ ದ ಟೀಮ್. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಸರ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ. ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಲಕ್ ಅಂತ ಹೇಳಬೇಕು. ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಕ್ಕಿಲ್ಲ. ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳದೇ ನಾವೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ವಿ ವೇರ್ ಅವರಷ್ಟು ಸಿನಿಮಾಗಳು ತೊಗೊಳ್ದೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾಯಿದ್ರು ಸಬ್ಜೆಕ್ಟ್ಸ್ ಎಲ್ಲ. ಇವಾಗ ನಮ್ಮ ಲಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ನೋಡೋಣ ಹೇಗಾಗುತ್ತೆ ಅಂತ ಐ ಆಮ್ ಎಕ್ಸೈಟೆಡ್. ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡಿದ್ದು, ಈಗ ನಿಮ್ಮ ಸಿನಿಮಾದಿಂದ ಬರ್ತಿದೆ. ನನಗೂ ಒಂಥರ ಸರ್ಪ್ರೈಸ್ ಆಯಿತು ಲಿಖಿತ್ ತೋರಿಸಿದಾಗ. ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲ್ಯಾನು. ನಾವು ಸ್ಕೂಲ್ ಟೈಮಲ್ಲಿ ಹೌದು ಟೇಪ್ ರೆಕಾರ್ಡ್ರಲ್ಲಿ ಕ್ಯಾಸೆಟ್ ಹಾಕ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ ನೆನಪು ನನಗೆ. ಸೊ ಆ ನಾಸ್ಟಾಲ್ಜಿಯಾ ಫೀಲ್ನ ತಿರ್ಗಾ ವಾಪಸ್ಸು ಟೇಪ್ ರೆಕಾರ್ಡ್ರಲ್ಲಿ ಇವತ್ತು ಹಾಡು ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು. ಸೊ ಒಂದು ಹೊಸ ಐಡಿಯಾ, ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾಯಿದ್ದೀವಿ. ಇವತ್ತಿಂದ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು, ಲವ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಇಟ್ಸ್ ಅ ರಾಮ್ ಕಾಮ್ ಜಾನ್ರ್ ಆಲ್ಸೋ. ಒಳ್ಳೆ ಟೆಕ್ನಿಷಿಯನ್ಸು, ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನಲ್ಲಿ, ಒಂದು ಕೊಲ್ಯಾಬ್ರೇಷನಲ್ಲಿ ಮಾಡಿದ್ದೀವಿ. ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು November 21 ನಾವು ಬರ್ತಿದ್ದೀವಿ. ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಇಂಡಿಯಾದಲ್ಲಿ 2 ಹೀರೋಸ್ ಇಲ್ಲಿ 2 ಹೀರೋಯಿನ್ಸ್ ಇದ್ದೀರಾ. ಇಲ್ಲಿ ಹೀರೋಗೇನು ಈ ಥರ ಗೋಡೆ ಉತ್ಕೊಳ್ಳೋದು ಇಲ್ಲ, ಅವರು ಇವಾಗ ನಾನಲ್ವಾ ಅಲ್ಲಿ ಮಾಡಿದ್ದು, ಇವಾಗ ಅವ್ರು ಮಾಡ್ಬೇಕು ಅನ್ಸುತ್ತೆ ಅಷ್ಟೇ. ಇವ್ರಿಗೂ ಇಬ್ರು ಹೀರೋಸ್ ಇದ್ದಾರೆ. ಹೌದು, ನಮಗೂ ಇಬ್ರು ಹೀರೋಸ್ ಇದ್ದಾರೆ ಇಲ್ಲಿ. ಇಲ್ಲ ಸರ್, ಹೆಲ್ದಿ ಕಾಂಪಿಟೇಷನ್ ಎಸ್, ಅದು 3 ಜನದಲ್ಲೂ ಇದೆ, 4 ಜನದಲ್ಲೂ ಇದೆ. ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀನಾ ನಾನಾ ಅನ್ನೋ ಕಾಂಪಿಟೇಷನಲ್ಲೇ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಫಾಸ್ಟಾಗಿ ಎಲ್ಲ ಶೂಟ್ ಎಲ್ಲ ಮುಗಿಸಿದ್ವಿ. ಆ್ಯಂಡ್ ವಿ ವರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಟು ಕಮ್ ಔಟ್. ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು, ಆ್ಯಂಡ್ ವಾರಕ್ಕೆ 10-15 ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ನಮಗೆ ಥಿಯೇಟ್ರ್ಗಳು ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು November 21 ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ಬಂದಿದ್ದೀವಿ. ಸೊ ನೋಡೋಣ ಸರ್. ಆ್ಯಂಡ್ ನನ್ನ ತೇಜಸ್ವಿನಿ ಮದುವೆ ಆಗಿರ್ಬೋದು, ಅದನ್ನು ಲಿಖಿತ್ ಆ್ಯಂಡ್ ಎಲ್ಲರ ಹತ್ರನೂ ಒಳ್ಳೆ ಲೈಕ್ ಅ ಫ್ಯಾಮಿಲಿಯಲ್ಲಿ ಎಲ್ಲ ನಕ್ಕೊಂಡು ಮಜಾ ಮಾಡಿಕೊಂಡು ಖುಷಿಯಿಂದ ಆ್ಯಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ. ಸೊ ರಿಸಲ್ಟು 21ನೇ ತಾರೀಕು ನವಂಬರ್ ಬರುತ್ತೆ. ನೋಡಬೇಕು ಹೇಗಿರುತ್ತೆ ಅಂತ. ನನ್ನ ಪಾತ್ರ ಪ್ರೀತಿ ಅಂತ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ. ಇದು ಒಂದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ. ಸೊ ಎಸ್, ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ. ಪ್ರಮೋಷನ್ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ. ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್. ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟಾಲ್ಜಿಯಾ ಫೀಲಿಂಗ್ ಇದು. ನಾವು ಪ್ರಾಕ್ಟೀಸ್ ಮಾಡ್ತಿದ್ದಿದ್ದೆಲ್ಲ ಕ್ಯಾಸೆಟಲ್ಲೇ, ಸೊ ಸ್ಕೂಲ್ ಟೈಮಲ್ಲಿ. ಸೊ ದಿಸ್ ಇಸ್ ಅಗೇನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್. ಇವಾಗಲೂ ವಿ ಲಿಸನ್ ಟು ದ್ಯಾಟ್. ಒಂದು ಜೋಶ್ ಕೊಡುತ್ತೆ. ಸೊ ಹಾಗೆ ನಮ್ಮಲ್ಲಿಯೂ 3 ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಶೇರ್ ಮಾಡಿ, ನೀವೆಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ಆ್ಯಕ್ಚುಲಿ ನಾವು ಸಿಗ್ತಿದ್ದಾಗ ಎಲ್ಲರೂ ಕೇಳ್ತಾ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ. ಸೊ ಫೈನಲಿ ಫುಲ್ ಮೀಲ್ಸ್ November 21 ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಸರ್. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗೆ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ. ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್. ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ 2 ಹೀರೋಯಿನ್ಗಳಿದ್ದಾಗ ಅಂತ. ಬಟ್
ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಬಟ್ ತುಂಬಾ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ. ಖುಷಿ ಅವರಾಗಲಿ, ಅವರು ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ. ನಾವು ಚೆನ್ನಾಗಿ ಕಂಡಿಲ್ಲ, ಏನಾದರೂ ಒಂದು ಡಿಫೆಕ್ಟ್ ಏನಾದರೂ ಮಾಡಬೇಕು ಅಂದರೆ ಅವ್ರು ಹೇಳ್ತಿದ್ರು, ಇಲ್ಲ ಇಟ್ ವಾಸ್ ವೈಸ್ ವರ್ಸ. ಸೊ ದೇ ವಾಸ್ ಅ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ವೆರಿ ನೈಸ್ ರಿಲೇಷನ್ಶಿಪ್ ಬಿಟ್ವೀನ್ ಅಸ್. ಸೊ ನಡೆದಿದೆ.